ಯಡಿಯೂರಪ್ಪನವರ ನಿವಾಸಕ್ಕೆ ಬಂದಿದ್ದೀರಿ, ಸುದೀರ್ಘವಾಗಿ ಮಾತುಕತೆ ಆಡಿದಿರಿ. ಏನಾಯ್ತು ಮಾತುಕತೆ? ಇವತ್ತು ಫಸ್ಟ್ ಲಿಸ್ಟ್ ಬೇರೆ ಅನೌನ್ಸ್ ಆಗಿದೆ, ಕರ್ನಾಟಕಕ್ಕೆ ಯಾವುದು ಟಿಕೆಟ್ ಅನೌನ್ಸ್ ಆಗಿಲ್ಲ ಸರ್. ನಾವು ಟಿಕೆಟಿನ ಬಗ್ಗೆ ನಾವು ಚರ್ಚೆನೇ ಮಾಡಲಿಲ್ಲ. ಸೌಹಾರ್ದಯುತವಾಗಿ ನಮ್ಮದೇ ಆದಂಥ ಕೆಲವು ನೋವುಗಳನ್ನು ಮತ್ತೊಂದು ಚರ್ಚೆ ಆಗಿದೆ. ಎಲ್ಲವೂ ಸಖ್ಯಾಂತವಾಗಿದೆ. ದೇಶಕ್ಕೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋದು ಈ ರಾಷ್ಟ್ರದ 142 ಕೋಟಿ ಜನರ ಬಯಕೆ ಆಗಿದೆ. ಕರ್ನಾಟಕದಲ್ಲಿ 28ಕ್ಕೆ 28 ಗೆಲ್ಲಬೇಕು ಅನ್ನೋದು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಹೊಸದಾಗಿ ಈಗಾಗಲೇ ನೇಮಕ ಆಗಿರ್ತಕ್ಕಂಥ ಅಧ್ಯಕ್ಷರಾದ ವಿಜಯೇಂದ್ರವರ ಒಂದು ಬಯಕೆ ಇದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ, ಯಾವುದೇ ಕಾರಣಕ್ಕೆ ಗೊಂದಲಗಳಾಗೋದು ಬೇಡ ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅದರಿಂದ ಅದು ಮುಂದಿನ ಮೇವರೆಗೂ ಕೇವಲ ಲೋಕಸಭಾ ಚುನಾವಣೆ ಬಿಸಿ ಬಿಸಿ ಚರ್ಚೆನ ವಿನ ಬೇರೆ ಏನೇನೂ ಇಲ್ಲ. ಎಲ್ಲವೂ ಕೂಡ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ರಾಷ್ಟ್ರದಲ್ಲಿ ಮತ್ತೊಮ್ಮೆ BJPಯ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗೋದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನವನ್ನು ಸರ್ ಮುಕ್ತವಾಗಿ ಮಾತಾಡಿದ್ರೆ, ಯಾಕಂದ್ರೆ ಕೆಲವೊಂದಿಷ್ಟು ಅಸಮಾಧಾನಗಳಿತ್ತು ಅಂದ್ರೆ ನೇರವಾಗಿ ಹೊರಹಾಕಿದ್ರು. ನೋಡಪ್ಪ, ಮುಕ್ತವಾಗಿ ಏನಾದ್ರು ಮಾತಾಡಿದ್ರೆ ಒಂದು ಕೆಲವಾರು ವಿಚಾರಗಳನ್ನು ನಿಮ್ಮ ಹತ್ರನೇ ಮಾತಾಡಿದ್ದೀವಿ, ಎಲ್ಲವೂ ಆಗಿದೆ. ನಮ್ಮ ಆಶಯ, ನಮ್ಮ ಚಿಂತನೆ, ನಮ್ಮ ಕಮಿಟ್ಮೆಂಟು ದೇಶಕ್ಕಿಂತ ನಾವ್ಯಾರೂ ದೊಡ್ಡವರಲ್ಲ. ದೇಶದ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವಾರು ಬೆಳವಣಿಗೆಗಳು ನೋಡಿದಾಗ ನಮ್ಗೆ ಅದು ಎಷ್ಟು ಮಟ್ಟಿಗೆ ಮುಖ್ಯ ಅನ್ನೋದನ್ನು ಸ್ವತಃ ಯಡಿಯೂರಪ್ಪನವರು ಇವತ್ತು ತಮ್ಮದೇ ಆದಂಥ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಾನು ಕನ್ವಿನ್ಸ್ ಆಗಿದ್ದೀವಿ, ಕೆಲಸ ಮಾಡ್ಕೊಂಡು ಎಲ್ಲವೂ ಮುಗಿದಿದೆ. ಮೇ ಬರ್ತಕ್ಕಂಥ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದು ನಮ್ಮ ಆದ್ಯತೆ. ಯಡಿಯೂರಪ್ಪನವರ ನಿವಾಸಕ್ಕೆ ಬಂದಿದ್ದೀರಿ, ಸುದೀರ್ಘವಾಗಿ ಮಾತುಕತೆ ಆಡಿದಿರಿ. ಏನಾಯ್ತು ಮಾತುಕತೆ? ಇವತ್ತು ಫಸ್ಟ್ ಲಿಸ್ಟ್ ಬೇರೆ ಅನೌನ್ಸ್ ಆಗಿದೆ, ಕರ್ನಾಟಕಕ್ಕೆ ಯಾವುದು ಟಿಕೆಟ್ ಅನೌನ್ಸ್ ಆಗಿಲ್ಲ ಸರ್. ನಾವು ಟಿಕೆಟಿನ ಬಗ್ಗೆ ನಾವು ಚರ್ಚೆನೇ ಮಾಡಲಿಲ್ಲ. ಸೌಹಾರ್ದಯುತವಾಗಿ ನಮ್ಮದೇ ಆದಂಥ ಕೆಲವು ನೋವುಗಳನ್ನು ಮತ್ತೊಂದು ಚರ್ಚೆ ಆಗಿದೆ. ಎಲ್ಲವೂ ಸಖ್ಯಾಂತವಾಗಿದೆ. ದೇಶಕ್ಕೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋದು ಈ ರಾಷ್ಟ್ರದ 142 ಕೋಟಿ ಜನರ ಬಯಕೆ ಆಗಿದೆ. ಕರ್ನಾಟಕದಲ್ಲಿ 28ಕ್ಕೆ 28 ಗೆಲ್ಲಬೇಕು ಅನ್ನೋದು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಹೊಸದಾಗಿ ಈಗಾಗಲೇ ನೇಮಕ ಆಗಿರ್ತಕ್ಕಂಥ ಅಧ್ಯಕ್ಷರಾದ ವಿಜಯೇಂದ್ರವರ ಒಂದು ಬಯಕೆ ಇದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ, ಯಾವುದೇ ಕಾರಣಕ್ಕೆ ಗೊಂದಲಗಳಾಗೋದು ಬೇಡ ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅದರಿಂದ ಅದು ಮುಂದಿನ ಮೇವರೆಗೂ ಕೇವಲ ಲೋಕಸಭಾ ಚುನಾವಣೆ ಬಿಸಿ ಬಿಸಿ ಚರ್ಚೆನ ವಿನ ಬೇರೆ ಏನೇನೂ ಇಲ್ಲ. ಎಲ್ಲವೂ ಕೂಡ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ರಾಷ್ಟ್ರದಲ್ಲಿ ಮತ್ತೊಮ್ಮೆ BJPಯ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗೋದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನವನ್ನು ಮುಕ್ತವಾಗಿ ಮಾತಾಡಿದ್ರೆ, ಯಾಕಂದ್ರೆ ಕೆಲವೊಂದಿಷ್ಟು ಅಸಮಾಧಾನಗಳಿತ್ತು ಅಂದ್ರೆ ನೇರವಾಗಿ ಹೊರಹಾಕಿದ್ರು. ನೋಡಪ್ಪ, ಮುಕ್ತವಾಗಿ ಏನಾದ್ರು ಮಾತಾಡಿದ್ರೆ ಒಂದು ಕೆಲವಾರು ವಿಚಾರಗಳನ್ನು ನಿಮ್ಮ ಹತ್ರನೇ ಮಾತಾಡಿದ್ದೀವಿ, ಎಲ್ಲವೂ ಆಗಿದೆ. ನಮ್ಮ ಆಶಯ, ನಮ್ಮ ಚಿಂತನೆ, ನಮ್ಮ ಕಮಿಟ್ಮೆಂಟು ದೇಶಕ್ಕಿಂತ ನಾವ್ಯಾರೂ ದೊಡ್ಡವರಲ್ಲ. ದೇಶದ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವಾರು ಬೆಳವಣಿಗೆಗಳು ನೋಡಿದಾಗ ನಮ್ಗೆ ಅದು ಎಷ್ಟು ಮಟ್ಟಿಗೆ ಮುಖ್ಯ ಅನ್ನೋದನ್ನು ಸ್ವತಃ ಯಡಿಯೂರಪ್ಪನವರು ಇವತ್ತು ತಮ್ಮದೇ ಆದಂಥ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಾನು ಕನ್ವಿನ್ಸ್ ಆಗಿದ್ದೀವಿ, ಕೆಲಸ ಮಾಡ್ಕೊಂಡು ಎಲ್ಲವೂ ಮುಗಿದಿದೆ. ಮೇ ಬರ್ತಕ್ಕಂಥ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದು ನಮ್ಮ ಆದ್ಯತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.